ಹಾಯ್ ವೆಲ್ಕಮ್ ಬ್ಯಾಕ್ ಮತ್ತೆ ವ್ಲಾಗ್ಗೆ. ಇವತ್ತು ಬೆಳಗ್ಗೆನೆ 8 ಗಂಟೆಗೆ ನಮಗೆ ಒಂದು ಟೂರ್ ಇತ್ತು ಇಲ್ಲಿಂದ ಆಮ್ಸ್ಟರ್ಡಾಮಿಂದ ಆಚೆಗೆ. ಇಲ್ಲಿ ಬಸ್ಗಳಿದೆಯಲ್ಲ, ಈ ಬಸ್ಗಳಲ್ಲಿ ಕರ್ಕೊಂಡು ಹೋಗ್ತಾರೆ ಒಂದು ದಿನ ಫುಲ್ಲು ತಿರುಗಾಡ್ಸೋಕ್ಕೆ, ಆಮ್ಸ್ಟರ್ಡಾಮ್ ಸುತ್ತಮುತ್ತ ಎಲ್ಲ ತೋರ್ಸೋಕ್ಕೆ. ಸೊ ಅದಕ್ಕೆ ಬುಕ್ ಮಾಡಿದ್ವಿ. ಟೈಮ್ ಇವಾಗ ಇನ್ನು 8:20. ನಾವು ಬೆಳಗ್ಗೆ 5:15 ಎದ್ದು ರೆಡಿಯಾಗಿ ನಾನು ಸ್ನಾನ ಮಾಡಿ ಇಲ್ಲಿಗೆ ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ. ಬಟ್ ಡಿಲೇ ಆಗಿದೆ 1 ಅವರಿಂದ, ಅದಕ್ಕೆ ಇಲ್ಲಿ ಬಂದು ಕುತ್ಕೊಂಡಿದ್ದೀವಿ. ಇನ್ನು 1 ಅವರ್ ಆದಮೇಲೆ ಇಲ್ಲಿಂದ ಟೂರ್ಗೆ ಓಡೋದು. ಸೊ ನಮ್ಮ ಗೈಡಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ, ಅವ್ರು ಬಂದಮೇಲೆ ಓಡೋದು. ಬಸ್ಸಲ್ಲಿ ಹತ್ತಿ ಬಂದು ಕುತ್ಕೊಂಡ್ವಿ. ಗೈಡು ಮಾತಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದಾರೆ. ನೆದರ್ಲ್ಯಾಂಡ್ಸ್ ಔಟ್ಸೈಡ್, ಆಮ್ಸ್ಟರ್ಡಾಮ್ ಔಟ್ಸೈಡ್ ಎಲ್ಲ ತೋರಿಸ್ಕೊಂಡು ಇಲ್ಲಿಂದ ಒಂದು ಡೆಸ್ಟಿನೇಷನ್ಗೆ ಹೋಗಬೇಕು. ಸೊ ಅಲ್ಲಿಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಲೋಕಲ್ದು ಎನ್ವಿರಾನ್ಮೆಂಟ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತವ್ರೆ. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಚೆನ್ನಾಗಿರುತ್ತೆ. ಅವರೇ ನಮ್ಮ ಗೈಡು, ಅವರಿಂದ ಇವಾಗ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಯಾವುದು ಫಸ್ಟ್ ಸ್ಟಾಪು? ಏನು ತೋರಿಸ್ತಾರಂತೆ ಇಲ್ಲಿ? ಎಡಮ್ಸಾ? ಏನು ತೋರಿಸ್ತಾರಂತೆ? ಏನು ತೋರಿಸ್ತಾರೆ, ಎಷ್ಟೊಂದು ಜಾಗ ಹೇಳಿದ್ದಾರೆ. ಸೊ ಎಲ್ಲಿದ್ದೀವಿ, ಏನು ತೋರಿಸ್ತಾರೆ ಅನ್ನೋದು ಇನ್ನೂ ಗೊತ್ತಾಗ್ತದೆ. ಏಡಮ್ಸ್ ಅನ್ನೋ ಒಂದು ಊರಂತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಎಲ್ಲ ಬ್ಯಾಕಲ್ಲಿ ಜನ ಫಾಲೋ ಮಾಡ್ತವ್ರೆ. ಸಖತ್ ಪೀಸ್, ಸೀನಿಕ್ ಆಗಿದೆ ಜಾಗ. ನೈಸ್. ಗೈಡೇ ಹೇಳ್ಬಿಟ್ಟು ಬ್ಯೂಟಿಫುಲ್ ಪಿಕ್ಚರು ವಿಡಿಯೋ ಮಾಡ್ಕೊಳ್ಳೋಂಗಿದೆ ಮಾಡ್ಕೊಳ್ಳಿ ಅಂತ. ಆಮ್ಸ್ಟರ್ಡಾಮಲ್ಲೇ ಪೀಸ್ ಅಂದರೆ ಇಲ್ಲಿ ಇನ್ನೂ ಪೀಸ್ ಆಗೋದು. ಪಿನ್ ಡ್ರಾಪ್, ನಿಜ ಪಿನ್ ಡ್ರಾಪ್ ಮೀನಿಂಗೇ ಇಲ್ಲಿ ನನಗೆ ಗೊತ್ತಾಗೋದು ಅನಿಸುತ್ತೆ. ಹಿಂಗೆ ಪಿನ್ ಹಾಕಿದ್ರೆ ಲಿಟ್ರಲಿ ಸೌಂಡ್ ಕೇಳಿಸುತ್ತೆ, ಅಷ್ಟು ಸೈಲೆನ್ಸ್. ನಾನು ಎಷ್ಟು ನಿಧಾನಕ್ಕೆ ಮಾತಾಡ್ತಾಯಿದ್ದೀನಿ ಅಂದರೆ ಮೈಕಲ್ಲಿ ಆರಾಮಾಗಿ ಸೌಂಡ್ ರೆಕಾರ್ಡ್ ಆಗಿರುತ್ತೆ ಅನ್ನೋ ಗ್ಯಾರಂಟಿ ನನಗೆ. ಚೀಸ್ ಫ್ಯಾಕ್ಟ್ರಿ ಹತ್ರ ಬಂದಿದ್ದೀವಿ. ಅದೇ ರೌಂಡಿಗಿರೋದೇ ಚೀಸು. ಇವ್ರುಗಳು ಕೆಲಸ ಮಾಡೋರು ಅಂತ ಈ ಏರಿಯಲ್ಲಿ ಹಾಕ್ಕೊಂಡಿರೋದು. ಈ ಊರಲ್ಲಿ ಚೀಸ್ ಮೇಕರ್ಸು ಅಷ್ಟಿರಲಿಲ್ಲ ಅಂತೆ, ಬಟ್ ಚೀಸ್ ಮಾರ್ಕೆಟ್ ಇತ್ತಂತೆ ಈ ಊರಲ್ಲಿ. ಅದರಿಂದ ಇದು ಫೇಮಸ್ಸು ಅಂತ. ಅಲ್ಲೊಂದು ಗ್ರೂಪು, ಇಲ್ಲೊಂದು ಗ್ರೂಪು. ನಮ್ಮ ಗೈಡು ಏನೋ ಗೈಡ್ ಮಾಡ್ತವ್ರೆ. ಇವಾಗ ಚೀಸ್ ಟೇಸ್ಟಿಂಗ್ ಕರ್ಕೊಂಡು ಹೋಗ್ತಾರೆ. ಹೋಗೋಣ. ಹಳ್ಳಿ, ಯುರೋಪ್ ಸೈಡ್ ಹಳ್ಳಿಗಳಲ್ಲಿ ಒಳ್ಳೆ ಸೀನಿಕ್ ವ್ಯೂ ಇರುತ್ತೆ ಅಂತ ಕೇಳಿದ್ದೆ. ಸಕ್ಕತ್ತಾಗಿದೆ. ಇದೇನು ಟೂರಿಸಮ್ಗೆ ಈ ಥರ ಮಾಡೋರ ಇಲ್ಲ ಅದನ್ನು ಬಿಟ್ಬಿಟ್ಟವ್ರ? ಬಟ್ ಮನೇಲಿ ಎಲ್ಲರೂ ಇದ್ದಾರೆ ವಾಸ. ಚೆನ್ನಾಗಿದೆ. ಸಿಕ್ಕಾಬಿಡೆ ಸೈಲೆಂಟು. ಗಜ್ಜಿ ಬಿಜ್ಜಿ ಏನಿಲ್ಲ. ಮೋಸ್ಟ್ಲಿ ಟೂರಿಸ್ಟ್ಗಳೇನೆ ಗಜ್ಜಿ ಬಿಜ್ಜಿ ಮಾಡ್ತಾ ಇರೋದಿದೆ. ಸಖತ್ತಾಗಿದೆ. ಇವ್ರನ್ನ ಕರ್ಕೊಂಬಂದು ನಮ್ಮ KR ಮಾರ್ಕೆಟಿಗೆ ಬಿಟ್ಬಿಡ್ಬೇಕು ಒಂದು 2 ದಿನ. ಸರಿ ಹೋಗುತ್ತೆಲ್ಲ, ಬನ್ನಿ ಅಂತ. ನಡ್ರಿ ಆಚೆಗೆ ಅಂತ, ಸಾಕು ಅಷ್ಟೇ ಅಂತ. ಇಲ್ಲಿಗೆ ಏಡಮ್ ನಗರದ ಏನಂತಾರೆ ವಿಸಿಟು ಮುಗೀತು. ಈಗ ನೆಕ್ಸ್ಟ್ ಜಾಗ. ಎಷ್ಟು ಸಕ್ಕತ್ತಾಗೈತೆ ನೋಡಿ ಇದು. ಸಖತ್ ಪೀಸ್ಫುಲ್. ಇದೇ ಬಸ್ಸಲ್ಲಿ ತಿರುಗಾಡ್ತಾ ಇರೋದು ನಾವು. ಇವಾಗ ನಮಗೆ 2 ಅವರ್ ಎಲ್ಲೋ ಕರ್ಕೊಂಡು ಹೋಗ್ತಾರಂತೆ. ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಬರಬೇಕು. ಇವಾಗ ಟೈಮು 10:30, 12:30ಗೆ ಬರಬೇಕು. ಎಲ್ಲ ಜನ ಹೋಗ್ತವ್ರೆ, ನಾವು ಹಿಂದೆ ಸೇರ್ಕೊಬಿಟ್ವಿ. ರಿಚ್ ಬೇಕ್ರಿ ಇದೆ, ಇಲ್ಲಿಗೆ ಬಂದು ಏನಾದ್ರು ತಿನ್ನೋಣ. ಇವತ್ತು ಬೇರೆ ನಾನು ನಾನ್ ವೆಜ್ ತಿನ್ನಲ್ಲ, ಇವಾಗ ತಿನ್ನೋದೇ ಇರೋದು ನನಗೆ. ಇಲ್ಲ, ಅಲ್ಲೆಲ್ಲ ಬೇಕರ್ಸ್ ಅಂತಲೇ ಐತೆ ನೋಡು. ಇಲ್ಲ, ಬ್ಲಾಕರ್ ಅಂತ, ಬೇಕರ್ಸ್ ಅಲ್ಲ ಅದು. ಇಲ್ಲೂ ಐತೆ ಕಾಫಿ, ಬ್ರೇಕ್ಫಾಸ್ಟ್, ಲಂಚು. ಅಲ್ಲೂ ಇದೆ ಏನೋ ಬೇಕ್ರಿ. ಆ್ಯಕ್ಚುಲಿ ಆಮ್ಸ್ಟರ್ಡಾಮಲ್ಲಿ ನಿಮಗೆ ಔಟ್ಸ್ಕರ್ಟ್ಸಲ್ಲೇ ಜಾಸ್ತಿ ಮಾಡಿಬಿಟ್ಟವ್ರೆ. ಔಟ್ಸ್ಕರ್ಟ್ಸೇ ಜಾಸ್ತಿ. ಇದು ಸಿಟಿ ಒಳಗಡೆ ಏನಿಲ್ಲ, ಬಟ್ ಸಿಟಿನೂ ಚೆನ್ನಾಗೈತಿದೆ ಈ ಥರ ಆರ್ಕಿಟೆಕ್ಚರ್ ಎಲ್ಲ. ಬಟ್ ಔಟ್ಸ್ಕರ್ಟ್ಸಲ್ಲೇ ಎಲ್ಲ ಇರೋದು. ಇಲ್ಲಿ ಆ ಪ್ರೈಸ್ನ ಮತ್ತೆ ಇಲ್ಲಿ ತಿನ್ನೋಣ. ಇದು
ನಾನು ತಿನ್ನಲೇ ಇಲ್ಲ ಕರೆಕ್ಟಾಗಿ. ನೆನ್ನೆ ರಾತ್ರಿ ಆ ಫ್ರೈಸ್ ತೊಗೊಂಡಿದ್ವಿ. ಆ ಹಿಂದಿನ ವೀಡಿಯೋಲ್ಲಿ ಹೇಳಿದ್ನಲ್ಲ, ಆ ರೆಡ್ ಲೈಟ್ ಏರಿಯಾಗೆ ಹೋದಾಗ ಫೋನ್ಗಳು ತೆಗಿಯೋಕೆ ಬಿಡಲಿಲ್ಲ. ತೆಗೆದ್ರೆ ಫೈನು, ನೋಡಿದ್ರೆ ಫೈನು, ಕರ್ಮಕಾಂಡ. ಏನು ರೆಕಾರ್ಡ್ ಮಾಡೋಕ್ಕೆ ಆಗಲಿಲ್ಲ, ತಿನ್ನೋಕ್ಕೂ ಆಗಲಿಲ್ಲ ನಮ್ಮ ಕೈಲಿ ಕರೆಕ್ಟಾಗಿ. ಅಲ್ಲಿ ತಿರ್ಗಾಡಿನೇ ಟೈಮ್ ವೇಸ್ಟ್ ಆಗೋಯ್ತು. ಇವಾಗ ಅಟ್ಲೀಸ್ಟ್ ಇಲ್ಲಿ ಬಂದು ತಿನ್ನೋಣ. ನೋಡಿ ಇಲ್ಲಿ ಕರ್ಕೊಂಡು ಹೋಗ್ತಾ ಅವ್ರು ಇನ್ನೂ ಒಳಗಡೆ. ಇನ್ನೂ ಎಷ್ಟು ದೂರ ಗೊತ್ತಿಲ್ಲ. ಆ ಯಪ್ಪ ಬಸ್ ಹತ್ತದಾಗಿಂದ 7 ಕರ್ಕೊಂಡೋಗ್ತೀನಿ ತಗೊಳ್ಳಿ, 7 ಕರ್ಕೊಂಡೋಗ್ತೀನಿ ತಗೊಳ್ಳಿ. ಆ ಮೈಕಲ್ಲಿ ಮಾತಾಡ್ತಾ 20 ಸತಿ ಹೇಳೋರು. ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗ್ತವ್ರೆ. ಇಲ್ಲೇನೋ 50% ಸೇಲ್ ಬರೀ. ಓ ರಿಚುವಲ್ಸ್ ಇಲ್ಲೇ ಐತೆ. ಅದು ನಮ್ಮ ಬೆಂಗಳೂರಲ್ಲೂ ಐತೆ ಬ್ರ್ಯಾಂಡ್. ಅದು ಕಾಸ್ಟ್ಲಿ ಬೆಂಗಳೂರಲ್ಲೂ. ಬಾಡಿ ಶಾಪು ರಿಚುವಲ್ಸು ಕಾಮನ್. ಬೆಂಗಳೂರು, ಯುರೋಪು ಚೆನ್ನಾಗೈತೆ ನೋಡಿ. ಇದು ಆರ್ಕಿಟೆಕ್ಚರೇ ಬ್ಯೂಟಿಫುಲ್. ಹಾಂ ಬೀಚು. ಬೀಚೇ ನೋಡ್ದಲ್ಲ ಇರೋ ಥರ ಓಡ್ತಾಳೆ. ಅದೇ ಪಾರಿನ್ ಬೀಚು, ಆಮ್ಸ್ಟರ್ಡಮ್ ಬೀಚು. ಹಾಂ ಬೀಚ್ ಹತ್ರ ಬಂದ್ವಿ. ಫಿಶ್ ಎಲ್ಲಿ ತಿನ್ನಲ್ಲ ನಾವು. ಮಂಡೇ ನಾವು ತಿನ್ನಲ್ಲ ನಾನ್ ವೆಜ್ಜು. ಸಮುದ್ರದ ಹತ್ರ ಬಂದಿದ್ದೀವಿ. ಸಮುದ್ರನ ಇದು ಅಲ್ಲ, ಹಾಗೆ ಚೆನ್ನಾಗಿರುತ್ತೆ. ಅದು ಏನು ಕೊಡ್ಸಿದ್ರು ನಾಯಿದು ಸೇಮ್. ಸ್ಟ್ರೀಟ್ ಶಾಪಿಂಗಿಗೆಲ್ಲ ಇವಾಗ ಈ ಸ್ಟ್ರೀಟಲ್ಲೇ ಎಲ್ಲ ಇರೋದಂತೆ. ಈ ಸ್ಟ್ರೀಟ್ ಸುತ್ತಿದ್ರೆ ಸಾಕು ನಿಮಗೆಲ್ಲ ಸಿಗುತ್ತೆ. ರೆಸ್ಟೋರೆಂಟ್ಸು, ತಿನ್ನೋಕ್ಕೆ, 7 ಎಲ್ಲ. ಕೆಳಗೆ ಹೋದಷ್ಟು ದೂರ ಹೋದಷ್ಟು ಇಲ್ಲಿಂದ ಕಮ್ಮಿ ಆಗುತ್ತೆ ಪ್ರೈಸು ಅಂತ ಹೇಳಿದ್ದಾರೆ. ಸೊ ಇವಾಗ ಹೋಗೋದೆ. ಫಸ್ಟು ತಿನ್ನಬೇಕು. ಬೆಳಗ್ಗೆ ಬ್ರೇಕ್ಫಾಸ್ಟು ಕರೆಕ್ಟಾಗಿ ಆಗಲಿಲ್ಲ ನಮಗಲ್ಲಿ. ಸಮುದ್ರ ಎಲ್ಲ ಟೂರಿಸ್ಟ್ಗಳು. ಜೆನ್ಯೂನ್ಲಿ ಹೇಳ್ತಾ ಇದ್ದೀನಿ, ಆಮ್ಸ್ಟರ್ಡಮಲ್ಲಿ ಏನಿಲ್ಲ. ಅದರಿಂದ ಆಚೆನೇ ಇರೋದಿಲ್ಲ, ಸಿಟಿಯಿಂದ ಆಚೆನೇ. ಇಲ್ಲಿ ಹುಡ್ಕೊಂಬಂದಿದ್ದೀವಿ ಫ್ರೈಸ್ ತಿನ್ನೋಕ್ಕೆ. ಇಲ್ಲಿ ಫ್ರೈಸ್ ತಿಂದ್ಬಿಟ್ಟು ಇಲ್ಲಿಂದ ಹಾಗೆ ತಿರ್ಗಾಡೋಕೆ ಹೋಗೋಣ. ಚೆನ್ನಾಗಿದೆ, ಬಟ್ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ. ಬಟ್ ಓಕೆ ತಿನ್ಬೋದು. ಬಟ್ ನಾನು ಅದೇ ನಾನ್ ವೆಜ್ ತಿಂದಲ್ಲೇ ಇರೋ ಕಾರಣ ಬರೀ ಫ್ರೈಸ್ ಮಾತ್ರ ಇವತ್ತು. ಅಲ್ಲಿ ಫ್ರೈಸ್ ತಿಂದ್ಬಿಟ್ಟು ಒಂದು ಕೆಳಗಡೆ, ಅಲ್ಲಿಂದ ಪಕ್ಕದಲ್ಲಿ ಒಂದು ಸ್ಟೇರ್ ಕೇಸ್ ಇತ್ತು, ಕೆಳಗಡೆ ಬಂದ್ವಿ. ಲೋಕಲ್ ಅವ್ರ ಮನೆಯನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಯಾರಿಲ್ಲ. ಫುಡ್ ಸ್ಟೆಪ್ಸ್ ಸೌಂಡ್ ಎಲ್ಲ ಕೇಳಿಸ್ತೈತಿ. ಇದು ನಾರ್ಮಲ್ ಶೂ, ಲೆದರ್ ಶೂ ಅಲ್ಲ, ಬೂಟ್ಸ್ ಅಲ್ಲ, ನಾರ್ಮಲ್ ಶೂ. ಅದ್ರ ಸೌಂಡ್ ಕಟ್ಟ ಅಂತ ಕೇಳಿಸ್ತೈತಿ ನೋಡಿ. ಬ್ಯೂಟಿಫುಲ್ ಆಗೈತೆ. ಬಾ, ಹೆಂಗಿದೆ ನೋಡಿ ಮನೆ ಎಲ್ಲ. ಅವಾಗೆಲ್ಲ ನಾನು ಸ್ಕೂಲಲ್ಲಿರ್ಬೇಕಾದ್ರೆ ಇದೆಲ್ಲ ಬಂದು ನಮ್ಮ ಕಂಪ್ಯೂಟ್ರಲ್ಲಿ ಏನಂತಾರೆ ವಾಲ್ಪೇಪರು, ಸ್ಕ್ರೀನ್ ಸೇವರು ಹಿಂಗೆ ಇರ್ತಿದ್ದು. ವಾವ್, ಲವ್ಲಿ. ಆಮ್ಸ್ಟರ್ಡಮ್ ಲೈಕ್ ಆಯಿತು, ಸಕ್ಕತ್ತಾಗೈತೆ. ಎಲ್ಲದ್ರಲ್ಲೂ ವಾಸ ಅವರೇ ಕೆಲಸ ಮಾಡ್ತವ್ರೆ ಒಬ್ಬೊಬ್ರು ಮನೆಯೊಳಗೆ. ಚೆನ್ನಾಗಿದೆ ಹಿಂದೆ ಬ್ಯೂಟಿಫುಲ್ ವ್ಯೂ. ಚಿಕ್ಕ ಲೇಕ್ ಮನೆ ಮುಂದೆ. ಎಷ್ಟು ಕ್ಲಿಯರ್ ಆಗೈತೆ ವಾಟ್ರು. ಎಷ್ಟು ಚೆನ್ನಾಗಿ ಇಟ್ಕೊಂಡೋಗಿ ಕ್ಲೀನಾಗಿ. ಯಾರು ಕಾವಲು ಇಲ್ಲ, ಏನೂ ಇಲ್ಲ, ನಂಬಿಕೆ. ಆಲ್ಮೋಸ್ಟ್ ಹೋಗ್ಬಿಡ್ತಿದ್ವಿ. ಸುಮ್ಮನೆ ಒಂದು ರೈಟ್ ಅಂತ ತಗೊಂಡ್ವಿ. ಹೆಂಗಿದೆ ನೋಡಿ ವ್ಯೂ, ಸಕ್ಕತ್ತಾಗಿದೆ.
ಎಲ್ಲ ಮನೇಲೂ ವಾಸ ಇದ್ದಾರೆ, ಯಾವುದೂ ಖಾಲಿ ಇಲ್ಲ, ಎಲ್ಲದರಲ್ಲೂ ವಾಸ ಇದ್ದಾರೆ, ರೆಗ್ಯುಲರಾಗಿ ರೆಸಿಡೆನ್ಸ್ ಇದ್ದಾರೆ. ಬಟ್ ಆದರೂ ಸೌಂಡ್ ಇಲ್ಲ. ಅನ್ಬಿಲಿಯಬಲ್. ಯುರೋಪಿಯನ್ಸ್ ಮತ್ತು ಅವ್ರದ್ದು ಸೈಲೆನ್ಸ್ 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 ಅಂತ ಬರೀ ಬೊಂಬೆಗಳಿಡೋದೆ. ಯಪ್ಪ, ದೆವ್ವದ ಫಿಲಮ್ಗಳು ನೋಡಿ ನೋಡಿ ಆ ಗೊಂಬೆಗಳು ನೋಡಿದ್ರೆ ನಾವೇ ಒಂದು ಡ್ರಾಮ್ಯಾಟಿಕ್ ಸೀನ್ನ ತಲೆ ಕ್ರಿಯೇಟ್ ಮಾಡ್ಕೊತೀವಿ. ಆಫೀಸಸ್ ಐತೆ ಇದರಲ್ಲಿ. ಯಾವುದೋ ಒಂದು ಆಫೀಸ್ ನೋಡಿ, ಯಾವುದೋ ಚಾಕ್ಲೇಟ್ ಶಾಪ್ ಐತೆ, ಸಣ್ಣ ಸಣ್ಣ ಚಾಕ್ಲೇಟ್. ಹೋಣ ಕೇಳೋಣ. ನಿಂಗೆ ಯಾವ್ದು ಬೇಕು? ನಾನು ಪಿಸ್ತಾಚ್ ತೊಗೊಂಡೆ. That one? Yeah, nice. You have wafers also? Sorry? Wafers? Waffles? Yes. Oh no. ಅಲ್ವಾ ಏನು ಇಲ್ಲೇ ಸಕ್ಕತ್ತಾಗಿ 2 ಚಾಕ್ಲೇಟ್ ತೊಗೊಂಡ್ವಿ. ಅಲ್ಲೇ ಮಾಡ್ತಿದ್ದಾರೆ ಇಬ್ಬರು ಬೇಕಿಂಗು. ಸಚ್ ಎ ಪೀಸ್ಫುಲ್ ಲೈಫ್ ಅವ್ರದ್ದು ಅಲ್ಲ. ಇಲ್ಲೇ ಬೇಕ್ ಮಾಡ್ತಾರೆ, ಇಲ್ಲೇ ಬಿಸ್ನೆಸ್ ಮಾಡ್ತಾರೆ. ಇವರು ಫ್ರೆಂಡ್ಲಿ ಆಗಿದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ. ಇಂಗ್ಲೀಷು. ನಮ್ಮ ಜರ್ಮನ್ಸು ಬಾಚಿಕೆ ತಗೋಬೇಡ ಹೋಗು. ಅದು ಜರ್ಮನ್ಸಲ್ಲಿ ಹೇಳಿರ್ತಾರೆ, ನಮ್ಗೆ ಅರ್ಥ ಆಗಿರಲ್ಲ. ಅವ್ರು ಲಿಟ್ರಲಿ ಅಂಗಡಿ ಬಿಟ್ಟು ಹೋಗೋ ಅಂದಿರಲ್ಲ, ದೇಶ ಬಿಟ್ಟು ಹೋಗಲಿ ಬಂದ್ಬಿಟ್ಟು ಇಲ್ಲಿ ಚಾಕ್ಲೇಟ್ ತಿನ್ನಕ್ಕೆ ಅಂತ. ಓಕೆ, ಫಸ್ಟ್ ಬೈಟ್ ಹಾಲೆಂಡ್ ಚಾಕ್ಲೇಟ್, ಹೋಮ್ ಮೇಡ್ ಪಿಸ್ತಾಚ್. ತಿನ್ಕೊಬಿಟ್ಟು ಎಲ್ಲ ಕೊಟ್ಟಿದ್ದೇನೆ. ಬೆಸ್ಟ್. ನೋಡ ಹಳೆ ಪಿಕ್ಚರ್ ಹೆಂಗೈತೆ ಆ ಮನೆದು, ಚೆನ್ನಾಯ್ತಲ್ಲ. ಚಾಕ್ಲೇಟ್ಗೆ ಬಿಲ್ಡಪ್ ಅಲ್ಲ, ತಿರ್ಗಾ ಹೋಗ್ತಾ ಇತ್ತು ಒಳಗೆ. ಒಂದು ಪೀಸ್ ಚಾಕ್ಲೇಟ್ಗೆ ಎಷ್ಟು ಹೇಳು? 100 ರೂಪಾಯಿ. ಇಂಡಿಯನ್ ರುಪೀಸಿಗೆ ಕಂಪೇರ್ ಮಾಡಿದ್ರೆ ಅದು ಯಾವತ್ತೂ ಬರ್ತಲ್ಲ. ಬಟ್ ನಾವು ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಬೇರೆ ಕಡೆ ಇಲ್ಲೆಲ್ಲ ತಿನ್ನೋದಕ್ಕಿಂತ ಸಕ್ಕತ್ತಾಗಿದೆ. ನಾವು ಆ್ಯಕ್ಚುಲಿ ವಾಪಸ್ ಹೋಗ್ತಾ ಇದ್ದೀವಿ ತಿರ್ಗಾ ತೊಗೊಂಬರೋಕ್ಕೆ. ಒಂದು 10 ಯೂರೋಗೆ ಒಂದು 10 ಚಾಕ್ಲೇಟ್ ತೊಗೊಂಬರ್ತೀವಿ, 10 ಥರ. ಅಲ್ಲಿ ಕಾಫಿ ಎಲ್ಲ ಐತೆ, ಹುಷಾರಾಗಿ ತೊಗೋಬೇಕು. ಆಮೇಲೆ ಶ್ಯಾಂಪೇನ್ ಚಾಕ್ಲೇಟು ಐತೆ, ಲಿಂಟ್ ಥರ, ಅದು ನೋಡ್ಕೊಂಡು ತೊಗೋಬೇಕು. ತಗೊಂಬಂದ್ವಿ. ಅದು ಆ್ಯಕ್ಚುಲಿ 2 ಚಾಕ್ಲೇಟ್ ತೊಗೊಂಡಾಗ 2.5 ಯೂರೋ ಆಯಿತು. ಬಟ್ ಇಷ್ಟಕ್ಕೆ ನಂಗೆ 6 ಯೂರೋ ಆಗಿದ್ದು. ಇವಾಗ ಕಮ್ಮಿ ಅಂದರೂ 3, 6, 7, 8 ಐತೆ. 8 ಚಾಕ್ಲೇಟ್ಗೆ 6 ಯೂರೋ. ಓಕೆ, ಬಟ್ ಇದನ್ನು ತೊಗೊಂಡಿದ್ವಿ. ಕಾಗೇನೋ ಕಾಕ ಅಂತ ಇಲ್ಲ, ಕೋಗಿಲೆ ಥರ ಅಲ್ಲಿ ನೋಡು. ಕಾಕ ಅನ್ನೋದು ಅದು ಡಚ್ಚಲ್ಲೇ ಮಾತಾಡುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ಕರ್ಮ. ಅಲ್ಲೆಲ್ಲ ಮುಗಿಸಾದ್ಮೇಲೆ ಇವಾಗ ಅಲ್ಲಿಂದ ಸೀದಾ ಬಸ್ಸಲ್ಲಿ ಬಂದ್ವಿ. ಇವಾಗ ಇಳಿದಿದ್ದೀವಿ ಒಂದು ಚೀಸ್ ಶಾಪ್ ಮತ್ತು ಕೌ ಫಾರ್ಮ್. ಹಾಲ್ಯಾಂಡಲ್ಲಿ, ನೆದರ್ಲ್ಯಾಂಡ್ ಸುತ್ತಮುತ್ತ ಕೌ ಫಾರ್ಮ್ ಸಿಕ್ಕಾಬಳೆ ಫೇಮಸ್, ಸಕ್ಕತ್ತಾಗಿರುತ್ತೆ. ಆಮೇಲೆ ಅವ್ರ ಮಿಲ್ಕ್ ಡಿಫ್ರೆಂಟ್, ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡೋಣ. ಚೀಸ್ ಸ್ಯಾಂಪ್ಲಿಂಗ್ ಕೊಡ್ತಿದ್ದಾರೆ, ಎಲ್ಲ ತಿಂದು ನೋಡ್ತವ್ರೆ. ನಾವು ತಿನ್ನೋಣ. ಇಲ್ಲೇನೋ ಒಂದಿದೆ, ಸ್ಪಾರ್ಕ್ಲಿಂಗ್ ವೈನ್ ಚೀಸ್. ಅದು ಸ್ಮೋಕ್ ಚೀಸ್. ಇದು ಓ ಮೈ ಗಾಡ್, ಚೀಸಲ್ಲಿ ಇಷ್ಟು ಥರ ಇಟ್ಟವ್ರೆ. ಗ್ರೀನ್ ಪೆಸ್ಟೋ, ಒರಿಜಿನಲ್ ಚೀಸ್ ಒಂದು ಟೇಸ್ಟ್ ಮಾಡಬೇಕು. ಚೆನ್ನಾಗಿದೆ.
ನೈಸ್ ತಿನ್ಬೋದು. ಅದು ವೈನು. ಫ್ಯಾಮಿಲಿ ಲೈನ್ ಚೀಸ್, ಜೂಬ್ಲಿ ಚೀಸ್. ಫ್ಯಾಮಿಲಿ ಲೈನ್ ಟೇಸ್ಟ್ ಮಾಡೋಣ. ಓ ಮೈ ಗಾಡ್, ಚೀಸ್ ಎಲ್ಲ ನಮಗೆಲ್ಲದು ಆಗ್ತಾಯಿಲ್ಲ ನನಗೆ. ಬಾ ನೀನು ತಿನ್ನಿಸ್ಬೇಕು. ಇನ್ನೊಂದು ಲೊಕೇಶನ್ಗೆ ಬಂದ್ವಿ. ಕೌ ಚೀಸ್ ಟ್ರೈ ಮಾಡಿ ಅದಾದಮೇಲೆ ಬಸ್ಸಲ್ಲಿ ಒಂದು 10 ನಿಮಿಷ ತನಕ ಟ್ರಾವೆಲ್ ಮಾಡಿ ಇನ್ನೊಂದು ಲೊಕೇಶನ್ ಹೋಗ್ತಾ ಇದ್ವಿ. ಇದೇನಂತ ಹೇಳಿದ್ದು? ಹಾಂ, ಮಾರ್ಕಿನ್ ಅಂತ ಜಾಗ. ಒಂದು ಹಾರ್ಬರ್ ಹತ್ರ ಫಿಶ್ ಹಿಡಿಯೋದೆ. ಈಗ 45 ನಿಮಿಷ ಅಂತ ಸಾಕಾಯ್ತು ನನಗೆ, ಸುಸ್ತಾಯಿತು. ಒಂದು ಊರು ಒಂದು ದಿನ ಊಟ ಮಾಡಬೇಕು. ಒಂದೇ ದಿನಕ್ಕೆ 4-5 ಊರು ತೋರಿಸ್ತಾರೆ. ಇದೊಂದು ಚಿಕ್ಕ ವಿಲೇಜು, ಇಷ್ಟೇ, ಏನೂ ಇಲ್ಲ ಬೇರೆ. ಚಿಕ್ಕ ವಿಲೇಜು ಸುತ್ಕೊಂಡ್ಬಂದ್ವಿ. 2,000 ಜನ ಇದ್ದಾರಂತೆ. ಪೊಲೀಸ್ ಇಲ್ಲ, ಹಾಸ್ಪಿಟಲು ಇಲ್ಲ. ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಬಟ್ ಪ್ರಾವಿನ್ಸ್ ಅಂದರೆ ಈ ಏರಿಯಾದು ಗೌರ್ಮೆಂಟ್ದು ರೆಸ್ಪಾನ್ಸಿಬಿಲಿಟಿ ಅಂತೆ. ಯಾರಿಗಾರು ಏನಾದರೂ ಆದರೆ ಈ 20 ನಿಮಿಷದಲ್ಲೇ ಆಮ್ಸ್ಟರ್ಡ್ಯಾಮಿಗೆ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಬಿಡಬೇಕು. ಅದಕ್ಕೆ ಆ್ಯಂಬುಲೆನ್ಸ್ ಎಲ್ಲ ಅರೇಂಜ್ ಮಾಡಬೇಕು ಅನ್ನೋ ಜವಾಬ್ದಾರಿ ಅವ್ರದ್ದು. ಸೊ ಬ್ಯೂಟಿಫುಲ್ ಪ್ಲೇಸು ಅಷ್ಟೇ. ಇಲ್ಲೇನು ಬೇರೆ ಅಂಥದ್ದೇನಿಲ್ಲ. ಇದೊಂದು ಹಾರ್ಬರ್ ಪ್ಲೇಸ್. ಸೊ ಇಲ್ಲಿಂದ ನೆಕ್ಸ್ಟು ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕು. ಅದಾದಮೇಲೆ ಅಷ್ಟೇ ಅನಿಸುತ್ತೆ. ಅಷ್ಟೇ ಅಲ್ಲ, ಇಲ್ಲಿನ ರೆಡಿ ಇರಬೇಕು. ನೋಡೋಣ. ಓಕೆ ಲಾಸ್ಟ್ ಪ್ಲೇಸ್ ಬಂದಿದ್ದೀವಿ. ಇಲ್ಲಿ ವಿಂಡ್ ಮಿಲ್ ಇದೆ. ಅಂದರೆ ಹಾಲ್ಯಾಂಡ್ ಆಮ್ಸ್ಟರ್ಡ್ಯಾಮ್ ಅಂತ ನಾವು ಫೋಟೋ ಹಾಕಿದ್ರೆ ನಿಮಗೆ ಆ ಥರ ಒಂದು ವಿಂಡ್ ಮಿಲ್ ಕಾಣಿಸುತ್ತೆ ನೋಡಿ ಅಲ್ವಾ. ಸೊ ಅಲ್ಲಿಗೆ ಬಂದಿದ್ದೀವಿ. ಅದಕ್ಕೆ ಮುಂಚೆ, ಅಲ್ಲಿಗೆ ಹೋಗೋಕ್ಕೆ ಮುಂಚೆ ಇಲ್ಲಿ ವುಡನ್ ಶೂಸ್ ಇವಾಗ ಫೇಮಸ್. ಇಲ್ಲಿ ಈ ಥರ ವುಡನ್ ಶೂಸ್ ನೋಡಿ, ಈ ಥರದ್ದೆಲ್ಲ ವುಡನ್ ಶೂಸ್ ಫೇಮಸ್. ಸೊ ಈ ವರ್ಕ್ಶಾಪಿಗೆ, ವುಡನ್ ಶೂದು ವರ್ಕ್ಶಾಪಿಗೆ ಹೋಗಿ ಅದಾದಮೇಲೆ ಅಲ್ಲಿಂದ ಸೀದಾ ವಿಂಡ್ ಮಿಲ್ಗೆ ಹೋಗೋದು. ಚಳಿ ಸಿಕ್ಕಾಬಡೆ ಜಾಸ್ತಿ ಇಲ್ಲಿ, ಮೋಸ್ಟ್ಲಿ ವಿಂಡ್ ಮಿಲ್ ಅದಕ್ಕೆ ಇಲ್ಲಿ ಇರಬೇಕೇನೋ. ವಿಂಡೋ ಎವಿ ಗುಮ್ಮ ಅಂತ ಗುಂಡಾಗಿ. ಓವರಾಲ್ ನೈಸ್. ಇಲ್ಲಿಗೆ 7.5 ಅವರ್ 8 ಅವರ್ ಜರ್ನಿ ಮಾಡಿದ್ರೆ ನಾವು ನಮ್ಮನ್ನ ಅವನ ಜೊತೆನೆ. ಓಕೆ ಬನ್ನಿ ಶೂ ಶಾಪ್ಗೆ ಹೋಗೋಣ. ತೋದ್ಯಾ? ಹಾಂ, ಈ ವೇಫಲ್ ಇಲ್ಲಿ ಮಾತ್ರ ಅಲ್ಲ, ಸ್ಟೂಪ್ ವೇಫಲ್ ಅಂತ ಸಕ್ಕತ್ತಾಗೈತೆ. ನೈಸ್. ಈ ವಿಂಡ್ ಗಾಳಿ ಬೀಸ್ತಾಯ್ತಾ? ಇಲ್ಲ ವಿಂಡೇ ಇರೋದು ಹಿಂಗ, ಫ್ಯಾನ್ ಗಾಳಿ ಬೀಸ್ತಾಯ್ತಾ? ಒಂದು ಅರ್ಥ ಆಯ್ತಾ? ಬಂದ್ವಿ ಅಲ್ಲಿಂದ ಸುತ್ಕೊಂಡು ಇಲ್ಲಿ ವಿಂಡ್ ಮಿಲ್ ಹತ್ರ ಬಂದಿದ್ದೀವಿ. ಈಗ ಏನಿಲ್ಲ, ವಿಂಡ್ ಮಿಲ್ಲು ಆಯಿಲ್ ಪ್ರೊಡ್ಯೂಸ್ ಮಾಡೋ ಮಿಲ್ ಅಂತ. ಅದು 300-400 ವರ್ಷ ಹಳೇದಿದು. ಆ ಥರನೇ 4 ಇದೆ. ಬಟ್ ಅದರಲ್ಲೆಲ್ಲ ಇದೇ ಹಳೇದು ಅಂತ ಅವ್ರು ಹೇಳಿದ್ದು. 400 ವರ್ಷ ಹಳೆ ಮಿಲ್ ಅಂತ ಇದು. ಇದೊಂದು ಚೆನ್ನಾಗಿ, ಅಲ್ಲಿ ಮೇಲಕ್ಕೆ ಬೇಕಂದ್ರೆ ಹೋಗ್ಬೋದು. ಮೇಲೆ ಹೋಗಿ ಅದು ಯಾವ ರೀತಿ ಸುತ್ತುತ್ತೆ, ಮಿಷಿನ್ ಏನು ಕತೆ ಅಂತೆಲ್ಲ ನೋಡ್ಬೋದು. ಬಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಅಲ್ಲ ನನಗೆ, ಸೊ ಹೋಗಲ್ಲ. ಇವಾಗ ಇಲ್ಲಿಂದ ಸೀದಾ ಅಗೇನ್ ನಾವು ಬಂದಿದ್ದು ಬಸ್ ಹತ್ರ ಹೋಗಬೇಕು. ಬಸ್ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಆಮ್ಸ್ಟರ್ಡ್ಯಾಮ್ ಏರ್ಪೋರ್ಟ್. ಸೊ ಆಮ್ಸ್ಟರ್ಡ್ಯಾಮ್ ಇಲ್ಲಿಗೆ ಮುಗಿಯುತ್ತೆ ಅಷ್ಟೇ. ವಿಂಡ್ ಮಿಲ್. ಅಭಿ ಇರಲಿಲ್ಲ ನಮ್ಮ ಜೊತೆ ಇವತ್ತು ಟ್ರಿಪ್ಪಲ್ಲಿ. ಇವಾಗ ಬಂದು ಜಾಯ್ನ್ ಆದ. ನಾವು ಫ್ಲೈಟ್ ಹತ್ರ ಬಂದಿದ್ದೀವಿ. ಇವಾಗ ಹತ್ಕೊಂಡು
ಬರ್ಲಿನಿಗೆ ವಾಪಸ್ ಹೋಗೋದೇ.